ಏ ವರ್ಷ ಮಾನ ಮರ್ಯಾದೆ ಇಲ್ದಾನೆ ಹಿಂಗೆ ಯಾಕೆ ಮಾಡಕ್ಕೆ ಹೋಗಿದ್ದು? ಥೂ ಹೋಗಲ್ಲ. ನಾನು ನಿನ್ನ ಪರ ವಹಿಸ್ಕೊಂಡು ಮಾತಾಡ್ದನಲ್ಲ, ನನಗೆ ಬುದ್ಧಿ ಇಲ್ಲ. ಹೋಗಿ ನಾನು ವರ್ಷನು ಚೈತ್ರನು ಬಾರಪ್ಪ ನಿನ್ನ ತಮ್ಮಗೆ ಹಿಂಗೆ ಆಗೈತೆ ಅಂತ ಕರೆದಿತ್ತು. ಅವ್ರು ನನ್ನ ಬೈತಾ ಇದ್ದಾರೆ. ನೋಡಿ ನಿನ್ನ ಮಗ ಎಂಥ ನಾಟಕ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಇಲ್ಲ ಪಾಪ ಯಾಕಲ್ಲ ಹಿಂಗೆ ಮಾಡಕ್ಕೆ ಹೋಗ್ತೀಯ? ಏನು ಆಗ್ದಿದ್ರು ಒಂದೇ ಹೊತ್ತು ಅದೇ ಕೆಲಸ. ನೀ 100 ರೂಪಾಯಿ ಆಗಲಿ ಏನು ಸಾಕು. ನೀನು ಏನಲ್ಲ ನೀನು ಇಂಥ ಮಾಡಕ್ಕೆ ಹೋಗ್ತೀಯ? ಹೇಳತ್ತ. ನೋಡು ಹಿಂಗೇನ ಮಾಡ್ಸಿಕೊಂಡ್ರು ಮರ್ಯಾದೆ ಹೋಗ್ತಾವತ್ತ. ಹೋಗತ್ತ. ನಿಮ್ಮ ಅಪ್ಪ ಅಂತ ನನ್ನೇ ಬೈತೈತಿ. ನೋಡು ನಿನ್ನ ಮಗನ ಪರ ವಹಿಸ್ಕೊಂಡು ಮಾತಾಡ್ತೀಯ. ನೋಡು ಅವನೇ ಅಂತ ಕೆಲಸ ಮಾಡ್ತಾನೆ ಅಂತ ನಿಮ್ಮ ಅಪ್ಪ ಏನು ಬೈತೈತಿ, ಅವರು ಬೈತಾರೆ. ಎಲ್ಲರ ತಗೋ ನಾನು ಬೈಸ್ಕೋಬೇಕು. ಹಿಂಗೆ ಯಾಕೆ ಮಾಡಕ್ಕೆ ಹೋಗ್ತೀಯಲ್ಲ? ಹರಿಯತನ್ ಕೇಳ್ಬಾರಗಮ್ಮವು. ನಿನ್ನ ಮಗಳಿಗೆ ಹೇಳ್ಬಾ. ಅವಾಗ ಅಷ್ಟಿಂದ ನಾವು ಅನ್ಯ ಕಿಕ್ಕೊಂಡು ನಾವು ನೋಡ್ಕೊಂಡಿದ್ಕೋ, ಅವ್ರ ಅಮ್ಮ ಏನೂ ಅವಳನ್ನು ನೋಡ್ಕೊಂಡಿದ್ಕೋ ನಮಗೆ ಅಂತ ಮೋಸ ಮಾಡ್ತಾ ಇದ್ದಾಳೆ. ಅವಳಿಗೆ ಹೇಳ್ಬಾ ರೀತನ್ಗೆ ಹೋಗಿ. ಅವಳಿಗೂ ಹೇಳಕ್ಕೆ ಹೋದ್ನಪ್ಪ. ಅವಳಿಗೂ ಹೇಳಕ್ಕೆ ಹೋಗಿದ್ಕೆ ಅವಳು ಕೇಳಲಿಲ್ಲ. ನನ್ನ ದುಡ್ಡು ನನ್ನ ಕಾಸು ನಾನು ಏನಾರ ಮಾಡ್ಕೊಂತ ನಿಮ್ಮ ತಂದ್ಲು. ಯಾರು ನೆನೆಸ್ಕೊಂಬಲ್ಲ, ಇಕ್ಕಿ ಕೊಟ್ಟಾರೆ ಯಾರೂ ಈಗ. ನಾವು ನೋಡ್ಕೊಂಡಿದ್ದೀವಿ ಅವಾಗೆಲ್ಲನ. ನೋಡ್ಕೊಂಡ್ರು ಅವಳೇನೆ ನೆನೆಸ್ಕೊಂಬಲ್ಲ. ನಾನು ನನ್ನ ದುಡ್ಡು ನನ್ನ ಕಾಸು ನಾನು ಇಷ್ಟ ಬಂದಂಗೆ ಮಾಡ್ಕೊಂತೀನಿ ಅಂತಂದ್ಲು. ಅವಳು ದುಡ್ಡು ಅದು ನಾವೇನು ಮಾಡೋಕ್ಕಾಗಲ್ಲ. ಇವಾಗ ಅವ್ರು ಅಂಗಡಿ ಇಕ್ಕಿರು, ಅವಾಗ ಹಂಗೆ ಕೇಳೋಕ್ಕಾತೆ ನಾವು ಕೇಳೋಕ್ಕಾಗಲಿಲ್ಲ. ಏನು ಮಾಡೋಕ್ಕಾಗಲ್ಲ, ಸುಮ್ಕಿರು. ಅಲ್ಲ ನೀನು ಯಾಕೆ ಹಿಂಗೆ ಮಾಡಕ್ಕೆ ಹೋದೆ ಫಸ್ಟ್ ಪಾಪ? ಹೋಗು ನಿನ್ನ ಜನ್ಮಕ್ಕೆ. ಯಾಕಿಂತ ಬದುಕು ಮಾಡ್ತೀಯ? ನಿಮ್ಮಿಂದ ನಮಗೆ ಮರ್ಯಾದಿರಲ್ಲ ಅತ್ತ. ಎಲೆ ವರ್ಷ ಯಾಕಲ್ಲ ಇಂಥ ಕೆಲಸ ಮಾಡಕ್ಕೆ ಹೋದಿ? ಒಂದು ಈಟನ ನಿನಗೆ ಗೊತ್ತಾಗುತ್ತಾ ಇಲ್ವ? ಹೇಳತ್ಲಾಗೈ. ಆಗಲಿಲ್ಲ ಅಂದರೆ ಬಿಡತ್ತ ಅಂತ ಹೇಳಿ ಕೂಲಿ ಮಾಡ್ಕೊಂಡು ತಿಂಬಾನ. ಇಂಥ ಬದುಕು ಯಾರು ಮಾಡಲ್ಲ ಕಣಲೇ. ಅಲ್ಲೆಲ್ಲ ನಾನು ಕೇಳ್ತಾ ಇದ್ದಾರೆ. ಅವರೆಲ್ಲ ಮಂಜಣ್ಣರೆಲ್ಲ ನೆನ್ನೆ ಸಿಡ್ಕೊಂಡು ಹೋದ್ರಂತಿ. ನೋಡೋಣ ನಿನ್ನ ಮಗ ಏನು ನಾಟಕ ಆಡ್ತಾನೆ ಚಂದ್ರಣ್ಣಯ್ಯ. ಬಲ್ ಚೆನ್ನಾಗಿ ನಾಟಕ ಆಡ್ತಾನಪ್ಪ. ನಾಟಕನ ಸೇರಲ್ಲ ನಿನ್ನ ಮಗ ಅಂತಾರೆ. ಎಲ್ಲಿ ನಿನಗೇನೋ ಬಂದಿತ್ತಲ್ಲೋ ನಿನಗೆ ಇಂಥ ಆಟ ಆಡೋಕ್ಕೆ? ಹೋಗತ್ತ. ಇನ್ನ ಬೇಕಾದ್ರೆ ಎದ್ರಿ ಬದ್ರಿ ಮಾತಾಡು. ಇಂಥದ್ದು ಯಾಕೆ ಮಾಡಿ ನೀನು ಮರ್ಯಾದೆ ಕಳ್ಕೊಂಬಕ್ಕೆ ಹೋಗ್ತೀಯಲ್ಲೇ? ಅವಳು ಎಲ್ಗೋದ್ಲ ಅವಳು? ಅವಳು ಹೇಳ್ಕೊಟ್ಲೇನ ಈ ನಾಟಕ ಆಡು ಅಂತ ಹೇಳಿ. ಅವಳೇ ಹೇಳ್ಕೊಡೋದು ಇಂಥವೆಲ್ಲಾನ. ಹೇಳ್ಬಿಡ್ತಾಳೆ, ಸಿಕ್ಕಾಕಿಸ್ಬಿಡ್ತಾಳೆ ಯಾರ್ದನ. ಹೇಳು. ಅವ್ರ ಅಕ್ಕ ಇರು ಫಸ್ಟು ಪಾಪ ಅವ್ರನ್ನೆಲ್ಲ ಓಡಿಸ್ರಿ. ನಿಮಗೆ ಇಬ್ಬರಳು ಗಂಡ ಹೆಂಡ್ತಿ ಇದ್ರೆ ನಿಮ್ಗೇನು ಯಾವ ಖರ್ಚಿಲ್ಲ ಏನಿಲ್ಲ. ಫಸ್ಟ್ ಅವ್ರನ್ನೆಲ್ಲ ಕಳಿಸ್ರಲ್ಲ. ಈ ಸಂದಿನ ಯಾರಿಗೆ ಕೆಮ್ತಾರ ಅವ್ರನ್ನೆಲ್ಲನ? ಅದು ಹೆಂಗೆ ಹೇಳೋಣಮ್ಮ ಅವ್ರನ್ನ ಕಳಿಸು ಅಂತ ಹೇಳಿ. ಅವಳೇ ಕಳ್ಸಂಗಿಲ್ಲ ಅವ್ರ ಅಕ್ಕಯ್ಯರನ್ನ. ಅವರು ಹೋಗಂಗಿಲ್ಲ ಅರ್ಥ ಮಾಡ್ಕೊಂಡು. ಇವಾಗ ಕಾಣುತ್ತೆ ನಮಗೆ ಖರ್ಚೇನು ಅಂತ ಹೇಳಿ. ಮೊದಲು ಆ ಖರ್ಚೆಲ್ಲ ಕಾಣ್ತಿರ್ಲಿಲ್ಲ. ಮತ್ತೆ ಆರಾಮಾಗಿ ಉಂಟ್ಕೊಂಡು ಅಲ್ಲಿದ್ರಿ. ಇರ್ದಾರ್ದಲೇ ನಾವು ಬೇರೆ ಬರ್ತೀವಿ ಅಂತ ಬಂದ್ರಿ. ಇವಾಗಲೇ ಮತ್ತೆ ಎಲ್ಲ ಪ್ರತಿಯೊಂದು ಹೊಂದಿಸಿ ಬಂದು ಮಾಡ್ಕೊಂಡು ಉಂಡ್ರೆ ಮತ್ತೆ ಗೊತ್ತಾಗೋದು ಅಲ್ಲ. ನೀವು ಸುಮ್ಮನೆ ಇರ್ದಾರ್ದಲೇ ಬೇರೆ ಬಂದ್ರಲ್ಲ. ಬಾಡಿಗೆ ಕಟ್ಟು ಓಟು ತರೋ ಅಂಥದ್ದೇನು ಬಂದಿತ್ತು ನಿಮಗೆ? ಆರಾಮಾಗಿ ಅವ್ರ ಅಂಗಡಿಯಿಂದ ಎಲ್ಲ ತರೋರು ದುಡ್ಡು ಮಾಡ್ಕೊಂಡಿದ್ರಿ. ಬುದ್ಧಿವಂತಿಕೆಯಿಂದ ಮಾಡ್ಕೊಂಬನಂಬಲ್ಲ. ಇಂಥ ಮಾಡ್ಕೊಂಡು ಬಂದುಬಿಡ್ತೀರ. ನನ್ನ ಹೊಗಳ್ತಾರೆ ಎಲ್ಲಾನ. ನೋಡಿ ಸಣ್ಣ ಮಗ ಅಂತ ಹೇಳಿ ಮಾತಾಡ್ತೀಯಲ್ಲ. ನೋಡಿ ಇವತ್ತು ಎಂಥ ಕೆಲಸ ಮಾಡ್ದ ಅಂತ ಹೇಳಿ. ಅವತ್ತಿಂದ ಅವತ್ತೇ ಆಗಲಿ ಗೊಜ್ಜು ಮುದ್ದೆ ಉಮ್ಲೇಳು ನೀ ತಗೊಳ್ಬೇಕಲ್ಲ ಇಲ್ಲಿ. ಇಂಥ ಮಾಡಿ ನೀನು ಕೋಟಿಗಟ್ಟಲೆ ಸಂಪರ್ಸಿದ್ರು ಏನಕ್ಕೆ ಬಂದಂಗಲ್ಲ ವರ್ಷ. ಏನು ಅಂಗಡಿ ವ್ಯಾಪಾರ ಆಗಲ್ಲ. ಅವ್ರು ಮಾಡೋರು ಮಾಡ್ಕೊಂಬ್ಲೇಳ. ಏನಾನ ಮಾಡ್ಕೊಂಬ್ಲೇಳ್ರಿ ಈತ. ಏನಾನ ಮಾಡ್ಲೇಳ ಅವ್ರು ಹಾಗೆ ಪುಕ್ಸಟ್ಟೆ ಕೊಡ್ಲೇಳ ಎಲ್ಲರಿಗೂ ಕರ್ದು. ಯಾರಿಗೇನಾಗಬೇಕಾಗೈತೆ? ಇನ್ನೇನು ಮಾಡ್ಕೊಂಡು ಹೋಗು. ಅವಳು ಎಲ್ಗೋದ್ಲ? ಅವಳೇನೋ ಹೇಳ್ಕೊಟ್ಟಿದ್ದು. ಅವಳೆಲ್ಲ ಕಣಮ್ಮ ಹೇಳ್ಕೊಟ್ಟಿದ್ದು. ಅವಳು ಯಾಕೆ ಹೇಳ್ಕೊಡ್ತಾಳೆ? ನೀವಾನು ಹೇಳಲಿಲ್ಲ. ನೀವಾದರೂ ಬರಲಿಲ್ಲ ಹೇಳೋಕ್ಕೆ. ನೀವು ಅಪ್ಪ ಅಮ್ಮ ಯಾವ್ದಾರು ಯಾತಕ್ಕೂ ಬರಲ್ಲ ಹೇಳೋಕ್ಕೆ. ಇಲ್ಲಿ ತೆಗಿಲಿ. ಯಾಕಪ್ಪ ಸುಮ್ಕಿರೋ? ಯಾಕೆ ಒಯ್ಯಕ್ಕೆ ಹೋಗ್ತಿ? ಸುಮ್ನಿರೋ. ಇಲ್ಲಿ ನಿತ್ಲ ಬಾಯಿ ಇಲ್ಲಿ ಹೇಳ್ತೀನಿ. ಅಲ್ಲ ಕಣಲ್ಲ ಲೋಡಿ ಮಗನೇ, ನೀನು ಮಾಡಿರೋ ಅನ್ಯಾಯಕ್ಕೆ ಇನ್ನು ನಾವು ಹೇಳಕ್ಕೆ ಬರ್ತೀವಿ ಇಲ್ಲಿ. ನಿನ್ನ ಪಾರ ವಹಿಸ್ಕೊಂಡು ನಾವು ಮಾತಾಡಕ್ಕೆ ಬಂದರೆ ಅಷ್ಟೇ ನಮಗೆ ಮರ್ಯಾದಿರಲ್ಲ. ನೀನು ಎಂಥ ಕೆಲಸ ಮಾಡಿದ್ಯಲ್ಲ ಇಲ್ಲಿ? ಇನ್ನೂ ಅಪ್ಪ ಅಮ್ಮ ಬರ್ಬೇಕಂತೆ ಇಂಥ ಅಲ್ಕ ಕೆಲಸ ಮಾಡಿ. ಬಿಡಪ್ಪ ಯಾಕೆ ಓದಿತೀಯ? ವಾದಿತೀಯ ನೋಡ. ನನ್ನ ಮಗ ಮಾತಾಡೋದ ನೀವು ಬರಲಿಲ್ಲ ಅಂತ ಕೇಳ್ತಾನೆ. ಇವನು ಇಂಥ ನಾಟಕ ಮಾಡೋದಕ್ಕೆ ನಾವು ಇವನು ಪರ್ವ ನ್ಯಾಯ ವಹಿಸ್ಕೊಂಡು ಮಾತಾಡಕ್ಕೆ ಬಂದು ನಮ್ಮ ಮಕ್ಕಳುಗಳಿಸ್ಕೊಂಬನೆ ಯಾರು ತಗೋಣ ದೊಡ್ಡ ಅರ್ಥಗೆ. ಅಣ್ಣ ಬಿಡೋಣ. ಏನ ಹೇಳೋದನ ಅಪ್ಪ ಅಮ್ಮ ಯಾವ್ದಾರು ಬರ್ಲಿಲ್ವಲ್ಲ ಮಾತಾಡಕ್ಕೆ ಅಂತ ಅವನಿಗೆ ಬೇಜಾರ. ಯಾರು ಬರ್ಲಿಲ್ವಲ್ಲ. ನಮ್ಮ ಅಣ್ಣ ನಮ್ಮ ಅತ್ತೆ ನಮ್ಮ ಅಪ್ಪ ನಮ್ಮಮ್ಮ ಎಲ್ಲ ಇದ್ರು ನನ್ನ ಪರ ವಹಿಸ್ಕೊಂಡು ಮಾತಾಡಕ್ಕೆ ಯಾರು ಬರ್ಲಿಲ್ವಲ್ಲ ಅಂತ ಬೇಜಾರ ಅಷ್ಟೇನೆ. ನೀನು ಮಾಡಿರೋದಕ್ಕೆ ಯಾರು ಬರಲ್ಲ. ಯಾವ ಅಣ್ಣನೂ ಬರಲ್ಲ, ಯಾವ ಅತ್ತಿಗೆನೂ ಬರಲ್ಲ. ನೀವೇ ಇದ್ರಲ್ಲ ಎಲ್ಲ. ನೀವೇ ಬಂದೇ ಇದ್ರಲ್ಲಮ್ಮ ತಂಗಿ ಮನೆಗೆ. ನೀವೇ ಹೇಳೋಣಲ್ಲ ನನ್ನ ಪರ ವಹಿಸ್ಕೊಂಡು ನೀವೇ ಮಾತಾಡೋಣ. ಯಾಕೂ ಇಲ್ಲ. ಬರೀ ತಿಂಬಾಕು ಉಂಬಾಕು ಅಷ್ಟೇ ಇಲ್ಲಿ ಸೇರ್ಕೊಂಡ್ರದು ನೀವು. ಏನಾನ ಮಾತಾಡಿದ್ರಿ ನೀವು ಅವನ ಬಗ್ಗೆ? ಯಾಕಂದ್ರೆ ಹಂಗಾಗ್ತಾಳೆ ಕಣೆ. ಬಾಬು ಹೋಗೋದು ಸುಮ್ಮನೆ. ಯಾಕೆ ನಡಿಯ ಯಾಕ? ಈ ಅಮ್ಮ ಒಳ್ಳೆವಳಲ್ಲ. ನಾವಿಲ್ಲಿ ಬಂದಿರೋದಕ್ಕೆ ಸಹಿಸ್ಕೊಳ್ಳೋಲ್ಲ. ನಡಿ ಹೋಗೋಣ. ಇಲ್ಲಿ ಉಂಡ್ಕೊಂಡು ತಿನ್ಕೊಂಡು ಇರ್ತೀನಿ ಇದ್ದೀರಲ್ಲ. ನೀವೇ ಮಾತಾಡೋಣ ತಂಗಿ ಪರವಾಗಿ. ಅದಕ್ಕೆ ಮಾತ್ರ ಇಲ್ಲ ಹಂಗಚ್ಚಿಕ್ರಿ. ನಿಮ್ಮ ಅಣ್ಣ ಬರಲಿಲ್ಲ, ನಿಮ್ಮ ಅತ್ತಿಗೆ ಬರಲಿಲ್ಲ, ನಿಮ್ಮ ಅಪ್ಪ ನಿಮ್ಮಮ್ಮ ಬರಲಿಲ್ಲ ಅಂತ ಹೇಳಿ ತಿನ್ಕೊಂಡಿರೋರು ನೀವು ಮಾತಾಡ್ಬೇಕಿಲ್ಲಿ. ಬಾರಿ ಅಕ್ಕ ನೋಡು ಉಸಿರೇ ಇಲ್ಲ. ಮಾತಾಡ್ರಿ ಅಂದರೆ ಉಸಿರೇ ಇಲ್ಲ. ಅದಕ್ಕೆ ಹಂಗೆ ಹೋಗ್ತೀರ. ಅಲ್ಲ ನೀವು ಇನ್ನೂ ಯಾವಾಗ ಹೋಗೋಣ ಅಂತ ಇದ್ರು ಹೋಗ್ರಿ ಹಸಿಕೆ. ಇನ್ನು ಬಂದು ಇಲ್ಲೇ ಸೇರ್ಕೊಂಡು ಯೋಸ್ತಿನ ಆತದು.
ಮನೆಯಾಗೆ ಯೋಟು ಪೊಜಿತಿ ಎಂಬುದು ಏನೋ ಗೊತ್ತೈತೆ. ಅವರೇ ಪಾಪ ಕಷ್ಟ ಇವಾಗ ವ್ಯಾಪಾರ ಆಗಲ್ಲ ಅಂತ ಇದ್ದಾರೆ, ಇನ್ನೂ ಉಂಟ್ಕೊಂಡು ಇವಾಗ ಇಲ್ಲೇ ಇರೋಕೆ ನೋಡ್ತೀರಲ್ಲ ತಾಯಿ ನೀವು. ಏ ಬಾ ಹೆಂಗಣ ಮಾತಾಡ್ಕೊಂಬಿಡೋಣ, ಯಮ್ಮ ಮಾತಾಡಿದ್ರೆ ಹಂಗಾಗ್ಬಿಡ್ತಾಳೆ. ಒಳ್ಳೆಯಳಲ್ಲ ಯಮ್ಮ. ನೀನಿಂತ ಅನ್ಯಾಯದ ಕೆಲಸ ಮಾಡಿದರೆ ಏನೇ ಬಂದರೂ ನಾವು ಮಾತ್ರ ನಿನ್ನ ಸಪೋರ್ಟಿ ಬರಲ್ವಲ್ಲೇ ಹೇಳಿರ್ತೀವಿ. ನೀನಿಂಥದ್ದು ಮಾಡಿದೀಯ ಅಂದರೆ ಏನೇ ಬರಬಾರ್ದು ಬಂದ್ರೂ ನಿನ್ಗೆ ಏನಾಗೈತೆ ಅಂದ್ರೆ ನಾವು ತಿರುಗಿ ಮಾಡಲ್ಲ. ಬೇರೆ ಬಂದಿದ್ಯಾ ತಾನೇ ಇರು, ನೀನೇನೇ ಕಷ್ಟ ಬಂದರೂ ಅನ್ಭವಿಸ್ಕೊಂಡು ಇಲ್ಲಿರಬೇಕು. ಬಾರೇ ಇನ್ನು ಅವಂತಾಗಿ ನೀನು ಮಾತಾಡಕ್ಕೆ ಹೋಗ್ತೀಯ ಬಾ. ಯಾವಾಗಲೂ ಸಣ್ಣ ಮಗ ಅಂತಿರ್ತೀಯಲ್ಲ, ಸಣ್ಣ ಮಗ ಸರಿಯಾ ಮಾಡ್ದ ನೋಡು, ನಮಗೆ ಮರ್ಯಾದಿಲ್ಲ ಹೋಗತ್ತ. ಪಾಪ ಇಲ್ಲ ಹೊಡ್ಯಾರ ಮೊದ್ಲು ಕಳ್ಸ ಹಸಿಕೆ. ನಿಮ್ಮ ಮನೆ ಅವ ಗುಡ್ಸಿ ಗುಂಡ ಅಂತ ಮಾಡ್ತಾರ ಅಷ್ಟೇನಿ. ಹೋಗ್ರಿ ಏನು ಹಸಿಕೆ ಮನೆಯಾಗ ಯೋಟಿ ಇರುತ್ತೆ ಖರ್ಚು. ದಿನಾ ತಿಂಡಿ ಬೇಕು ಈ ಎಂಬುಳಿಗೆ. ಕಾಲ ಮೇಲೆ ಕಾಲಕ್ಕೇನು ಬೋಂಡ ಬಜ್ಜಿ ಅಂತ ಅದು ಇದು ಮಾಡ್ಕೊಂಡು ತಿಂತಾರೆ ಕರ್ಕೊಂಡು ಎಣ್ಣೆ ಬೆಣ್ಣೆ ಮನೆಯಾಗ ಯೋಟಿ ಇರುತ್ತೆ. ಕಪಾಡ್ತೀನಿ ನಂಗೆ ತಿಂತಾರಲ್ಲ ಕುಕ್ಕಂಡು ಮಂಚದ ಮಂಚೊಂದು ಇರೋದ್ಕು ಇಲ್ಲಿ ಯಾರು ಹೇಳೋರು ಕೇಳಾರು ಇಲ್ಲದ್ಕು ಅಲ್ಲಾದ್ರೆ ನಾನು ನೋಡ್ತೀನಿ ಅಂತ ಹೇಳಿ ಸುಮ್ಮನಿರೋರು. ಇವಾಗ ಯಾರು ಇಲ್ಲೇನು ಹೇಳೋರು ಕೇಳಾರು ಯಾರು ಇಲ್ವಲ್ಲ, ಎಲ್ಲ ಕಾಲ ಮೇಲೆ ಕಾಲಕ್ಕೆಂಡು ತಿಂಬಕ್ಕೆ ಸೆನಕೈತಿ ಇವಾಗ ಇವ್ರಿಗೆ. ನೀವು ಸುಮ್ಮನೆ ಗಂಡ ಹೆಂಡತಿ ಇಬ್ಬರು ಹೇಳಿರೋದು ಏನು ಖರ್ಚಿರಲ್ಲ, ಇವ್ರನ್ನೆಲ್ಲನ ಓಡಿಸ್ರಿ, ಏನು ನಿಮ್ಮದೇ ಜೀವನ ಮಾಡ್ಬೋದು ನೀವು. ಅಲ್ಲ ನೀವಪ್ಪ ಏನು ನನ್ನ ಐತೈತೆ. ಅಯ್ಯೋ ಏನೋ ಅನಿವಾರ್ಯ ತಪ್ಪು ಆಯಿತು ಬಿಡಪ್ಪ ಅಂತ ಹೇಳಿದ್ರೆ ಆ ರೀತನ್ಗೆ ಹೋಗಿ ಹೇಳಂಗಿಲ್ಲ ಯಾರೂ. ನಾನು ಹೇಳೋಣ ಅಂತ ಹೋಗಿದ್ದೆ, ಅವಳು ಕೇಳಲಿಲ್ಲ ಅಂದರೆ ಯಾಕೆ ಅವ್ರ ದುಡ್ಡು ಅವ್ರ ಕಾಸು ಫಸ್ಟ್ ಇವ್ರದ್ದೆಲ್ಲ ಕಳಿಸು. ಇವನ್ನೆಲ್ಲ ಕಳಿಸಿದ್ರೆ ಬಗ್ಗೆ ಹರಿತೈತಿ. ಇವ್ರಿಂದ ಹೋಗಲ್ವೇ ಇವ್ರ ಮನೆಯಾಗ ಯಾರು ಹೇಳೋರು ಕೇಳೋರು ಯಾರು ಇಲ್ವೇ? ಅತ್ತೆ ಮಾಮ ಗಂಡ್ರುಗಳು ಯಾರು ಇಲ್ವೇನಪ್ಪ ಇವ್ರಿಗೆ? ಇದ್ದಾರೆ ಹೋಗ್ತಾರಂತ ಅದೇ ಹುಡುಗರಿ ರಾಜ ಬಿಟ್ಟೈತಲ್ಲ ಅದಕ್ಕೆ ಬಂದೇ ಇದ್ದಾರೆ. ಇನ್ನವನಂತಾರ ತಿಂಡಿ ಅದು ಇದು ಮಾಡ್ಕೊಂಡು ತಿಂಬೋದು. ಇವರು ಚಿಕನ್ನು ಮಟನ್ ಯೋಟ್ ಖರ್ಚು ಹೇಳಿ ಇವ್ರು ಬಂದಾಗಿಂದನು ನೀವು ಹೊರ್ತ್ಕೊಂಬಂಗೆ ಇಲ್ಲ, ಅವ್ರು ಇರಬೇಕು. ಅವ್ರಿಂದಾನೆ ಕಳಿಸ್ಬೇಕು. ಹೋಗ್ರಿ ಪಟು ಅಂತ ಹೇಳ್ಬೇಕು. ಹೋಗ್ರಿ ಅಂತ ಹೇಳೋಕ್ಕಾಗಲ್ಲಪ್ಪ, ಅವರೇ ಅರ್ಥ ಮಾಡ್ಕೊಂಡು ಹೋಗ್ಬೇಕು. ನೀವು ಯಾತು ತೋರ್ಬಾರ್ದು, ಅದಿಲ್ಲ ಇದಿಲ್ಲ ಅಮ್ಮಂಗಿರ್ಬೇಕು. ಯಾತೋ ಇಲ್ಲ ಅಮ್ಮಂಗಿದ್ರೆ ಮನೆಯಾಗ ಹೋಗ್ತಾರೆ ಅವರೆಲ್ಲನ. ನೀವು ತಂದು ಕೊಡ್ತೀರಾ? ಮಾಡ್ಕೊಂಡು ಉಂಟು ಬಿಡು. ಇವಾಗ ಐತೆ ಉಂಟ್ಕೊಂಡು ಮರದ ನೆರಳು ಬೇರೆ ಮಂಚ ಬೇರೆ ಐತೆ, ಕಾಲ ಮೇಲೆ ಕಾಲು ಹಾಕೊಂಡು ಅಲ್ಲಾಡಿಸ್ಕೊಂಡು ತಿಂತಿರ್ತಾರೆ ಕುಕ್ಕೊಂಡು. ಅಲ್ಲಾದರೆ ಅವರು ಇವರು ಇದ್ರಂತ ಅದಕ್ಕೆ ಮತ್ತೆ ತಂಗಿಗೆ ಹೇಳ್ಕೊಟ್ಟು ಬೇರೆ ಮನೆ ಮಾಡ್ಸಿರೋದು ಇವರು. ನೋಡ್ತೀನಿ ಕಣಮ್ಮ, ಏನೋ ವ್ಯಾಪಾರ ಆಗಲಿಲ್ಲ ಅಂದರೆ ಸುಮ್ಮನೆ ತೆಗೆದ್ಬಿಡ್ತೀನಿ. ಅಗ್ರೆಸ್ ಅಂಗಡಿ ತೆಗೆದು ಗೌಡ್ರಲ್ದಾಗ ಕೂಲಿ ಹೋಗ್ತೀವಿ. ಹಂಗೆ ಮಾಡ್ರಿ ಅಷ್ಟೇನೆ. ಅವಳನ್ನೇನು ಕೈ ಕಾಲು ಹಿಡಿಯೋ ಅಂಥದ್ದೇನಿಲ್ಲ ಪಾಪ. ಹೋಗಿ ನೀನು ಅಂಗಡಿ ಫ್ರೀ ಕೊಡಬೇಡ ಕಣಮ್ಮ, ಕ್ಲೋಸ್ ಮಾಡಮ್ಮ ಅಂತ ಹೇಳೋ ಅಂಥದ್ದೇನಿಲ್ಲ. ಅವಳು ಬಂಡವಾಳ ಆಯ್ತು, ಅವಳೆ ಯಾರೇನು ಕೇಳೋಂಗಿಲ್ಲ. ನಾವೇ ಮಾಡಿದ್ರೆ ಅವಳು ಬಂದು ನಮಗೆ ಕೇಳೋ ಅಂಥದ್ದಿರಲಿಲ್ಲ. ನಾವೇ ಆಗಿದ್ರು ಸುಮ್ಮನೆ ಇರ್ತಿದ್ವಿ. ನಮ್ಮ ಇಷ್ಟ, ನಮ್ಮ ದುಡ್ಡು, ನಮ್ಮ ಕಾಸು ಅಂತಿದ್ವಿ. ಈಗ ನಿಂದೇ ಚೆನ್ನಾಕೆ ನಡೆದು ಅವಳದೇ ಏನೋ ನಡೀಲಿಲ್ಲ ಅಂತಂದರೆ ಅವಳು ಬಂದು ನಿಂತಕ್ಕಿಂತ ಕೇಳ ಅಂತ ಅಧಿಕಾರ ಇಲ್ಲ. ಅವಳೇ ಬಂದು ನೀನೇ ಕೇಳಿದ್ರು ನೀನು, ಅವಳು ಬಂದು ನಿಂತಾಗೆ ಕೇಳಿದ್ರು ನೀನು ನನ್ನ ದುಡ್ಡು, ನನ್ನ ಕಾಸು, ನನ್ನ ಬಂಡವಾಳ ಅಂತಿದ್ದೆ. ಆಗ ಹಂಗೆ ನಾವು ಓದಿ ಕೇಳೋ ಅಂಥದ್ದೇನಿಲ್ಲ. ನಾನು ಅದೆಲ್ಗೆ ಏನಂತಾಳೆ ಅಂತ ಒಂದು ಮಾತು ಹೇಳೋಣ ಅಂತ ಓದೆ. ಅಣ್ಣ ಯಾಕಣಮ್ಮ ಏನು ಮಾಡೋಕ್ಕಾವತ್ರಿತ ಅಂತ ಹೇಳ್ದೆ, ಆದರೆ ಕೇಳಲಿಲ್ಲ. ಏನು ಮಾಡೋಣ? ಅವಳು ದುಡ್ಡು ಅವಳು ಕಾಸು, ನಾವಾಗಿದ್ರೆ ಸುಮ್ಮನೆ ಇರ್ತಿರ್ಲಿಲ್ಲ. ಹೋಗ್ತೀನಿ ಕಣಮ್ಮ, ಇವಾಗ ಅಗ್ರೆಸ್ ಅಂಗಡಿನ ಓಪನ್ ಮಾಡೋದಕ್ಕೆ ಹೋಗ್ತೀನಿ. ಅವಳು ಗೌಡ್ರ ಮಂತಕ್ಕೆ ಹೋಗಿ ಅವಳೆ ಕೆಲಸ ಕೇಳ್ಕೊಂಬತ್ತೀನಿ. ಕೆಲಸನ ಅಂತ ಹೇಳಿ ಹೋಗಿ ಅವಳೆ ನೋಡೋಣ. ಏನೋ ಈ ಸೆಟ್ ಆಗಲಿಲ್ಲ ಅಂದರೆ ಸುಮ್ಮನೆ ಕೂಲಿಗೆ ಹೋಗ್ತೀವಿ, ಅದೇ ವಾಸಿ ಅಷ್ಟೇ. ಮತ್ತೆ ಏನು ಕೂಲಿ ಮಾಡೋರು ಮಸ್ತಾಗಿದ್ದಾರೆ ನಮ್ಮೂರಾಗೆ. ಏನು ಅದನ್ನೇ ಮಾಡ್ಬೇಕಂಬೋದೇನಿಲ್ಲ. ಏನು ಮಾಡೋಕ್ಕಾಗುತ್ತೆ? ಈಸಿನಾಗ ಸೆನಕ ಆಗೈತಲ್ಲ, ವ್ಯಾಪಾರ ಸೆನಕೆಲ್ಲ ದುಡ್ಕೊಂಡಿದ್ರಲ್ಲ, ಸಾಕು ಒಂದಿಟ್ಟು ಮನೆಗೇ ಮಾಡ್ಕೇಳ್ರಿ, ಅದೇ ದುಡ್ಡಾಗ ಅಷ್ಟೇ. ಅಯ್ಯೋ ಮನೆ ಕಟ್ಕೊಂಬನ ಅಂತಿದ್ವಿ, ಒಡವೆ ಮಾಡ್ಸಾ ಇದ್ದಾಳೆ ಅವಳು. 10 ಲಕ್ಷ ರೂಪಾಯಿ ಒಡವೆ ಮಾಡ್ಸಾ ಇದ್ದಾಳೆ. 10 ಲಕ್ಷ ರೂಪಾಯಿ ಒಡವೆ ಮಾಡ್ಸವಳೆ. ಆಟೊಂದು ಹಾಕ್ಕೊಂಡು ಎಲ್ಗೆ ಹೋಗ್ತಾಳಂತ ಸೀಳೆ ಒಯ್ಕೊಂಡು. ಅವಳು ಮತ್ತೆ ಅವಳು ಮತ್ತೆ ಕೇಳ್ಬೇಕಣಲೇ ಹೊಸ ನೀನು. ಯಾರು ಹೇಳಿರಂತೆ ಒಡವೆ ಮಾಡ್ಸಕ್ಕೆ ಅವಳಿಗೆ? ಎಲ್ಗೆ ಹೋಗ್ತಾಳಂತೆ? ಅವ್ನ ಅಕ್ಕ ಇರು ಹೇಳಿದ್ರು ಒಡವೆ ರೇಟ್ ಆಗುತ್ತೆ ಮಾಡಿಸಿಕ್ಕೆ ಅಂತ ಮಾಡಿಸಿದ್ದಾಳೆ. ಇಲ್ಲಾಂದ್ರೆ ಅದೇ ದುಡ್ಡಿಗೆ ಇವಾಗ ಏನೋ ಒಂದು ಮಾಡ್ಬೋದಾಗಿತ್ತು. ಅವ್ರು ಹೇಳ್ತಾರೆ ಬಿಡಪ್ಪ. ಇವ್ರು ಇಳೆ ಒಯ್ಕೊಂಡು ಅಲ್ಲಿ ಇಲ್ಲಿ ಕುಕ್ಕೊಂಡು ಮಜಾ ಮಾಡ್ತಾರಲ್ಲ, ಹಿಂಗೆ ಹೇಳೇವ್ರಿ. ಅವಳು ಮಾಡ್ಸೋಳಂತ ಆಗ ಅವಳು 2ನೇಳು ಐದಾಳಲ್ಲ 3ನೇ 2ನೇಳು ಆಗ ಅವಳು ಮಾಡ್ಸೋಳಂತ ಇವು 7 ಏನೋ ಅವಳು. ಒಬ್ಬೊಬ್ಬ ಒಡವೆ ಎಲ್ಲ ಇಳೆ ಒಯ್ಕೊಂಡು ಎಲ್ಗೆ ಹೋಗೋದು? ಮನೆ ಬಾಕ್ಲಿರ್ಬೇಕು ಫಸ್ಟ್ ಪಾಪ. ಯಾವ ಒಡವೆ ತಂಡು ಏನು ಮಾಡ್ತೀಯ? ಮನೆ ಇರಬೇಕು. ಈ ಸುಗುಣ ಒಡವೆ ಇಳೆ ಒಯ್ಕೊಂಡು ಎಲ್ಗೆ ಹೋಗ್ತಾಳ? ಒಡವೆ ಮಾಡ್ಸವಳಂತೆ. ಒಡವೆ ಏನು ಬೇಕಪ್ಪ? ಮನೆ ಬಾಕ್ಲು ಮಾಡ್ಕೊಂಬಕ್ಕ. ಅವ್ರ ಅಕ್ಕೆಯರು ಮತ್ತೆ ಹೇಳಿ ಒಡವೆ ಮಾಡ್ಸವಳಂತೆ. ಒಡವೆ ಏನು ತಾಂಡು ಏನು ಮಾಡ್ತಾಳೆ ಇವಳು? ನನ್ನೆಲ್ಲರೂ ಬೈತಾರೆ. ಅವ್ರು ಸುಂಪರ್ಗ ಮಾತಾಡ್ತಿದ್ದೆ ಅಂತ, ಅದಕ್ಕೆ ನಾನು ಚಂದಕ್ಕೆ ಬೈಯನಂತ ಬಂದಿದ್ದೀನಿ. ಬೈದೆ ಏನು ಮಾಡೋಣ? ಏನೇ ಆಗಲಿ ಮನೆ ಮುಂಜಿಟ್ಟು ಮನಸ್ಸು ತಡಿಯಲ್ಲ. ಎತ್ತು ತಾಯಿ ಎಂತಾರನ್ನ ಮಕ್ಕಳನ್ನ ಕೈ ಬಿಡೋಕ್ಕಾಗಲ್ಲ. ಅವ್ರು ಹೆಂಗೆ ಇದ್ದಾರೆ ಅಂದ್ರು. ಅವರು ನೀನು ಬರೀ ಮಗ ಅಂತ ಮಾತಾಡ್ತೀಯ.
ಅವನ ತಕ್ಕೆ ಹೋಗ್ತಿ ಅವನೇ ಇಷ್ಟ ಅಂತ ಚೈತ್ರ ಅವ್ರು ಸಹ ಬೈತಾರೆ. ಏನು ಮಾಡಲಿ, ನಮಗೆ ನೋಡ್ಕೊಂಡು ಕಣ್ಣೆದ್ರಿಗೆ ಸುಮ್ಮನೆ ಇರೋಕ್ಕಾಗುತ್ತೆ? ಆಗಲ್ಲ. ನೋಡ್ತಾ ಇರ್ರಿ, ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.